On February 12th, Manipal Hospital, Millers Road, organized the Break Free from Seizures event on International Epilepsy Day to empower individuals with epilepsy. The event provided a platform for sharing personal experiences and raising awareness about effective care methods in which 30 epilepsy patients shared their experiences. Despite affecting 50 million people worldwide, epilepsy still faces misconceptions. Treatment primarily involves medication with thorough evaluation for persistent cases. Manipal Hospital's comprehensive epileptic care center offers complete care including diagnosis and support. ನಾವೇನು ಸೆಲೆಬ್ರೇಟ್ ಮಾಡ್ತಿದ್ವಿ ಅಂದರೆ ಇವತ್ತಿನ ಥೀಮ್ ಮೈ ಎಪಿಲೆಪ್ಸಿ ಜರ್ನಿ ಅಂತ ಹೇಳಿಬಿಟ್ಟು ಇವಾಗ ಪರ್ಸನ್ಸ್ ವಿತ್ ಎಪಿಲೆಪ್ಸಿ ಅಂದರೆ ಇವಾಗ ಯಾರ್ಯಾರ ಜನಕ್ಕೆ ಫಿಟ್ಸ್ ಕಾಯಿಲೆ ಇರುತ್ತೋ ಅವ್ರ ಜರ್ನಿ ಹೇಗಿತ್ತು, ಹೇಗೆ ಡಯಾಗ್ನೋಸಿಸ್ ಆಯಿತು, ಹೇಗೆ ಟ್ರೀಟ್ಮೆಂಟ್ ಆಯಿತು, ಆ್ಯಂಡ್ ಇದನ್ನು ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ನಾವು ಕಂಡಕ್ಟ್ ಮಾಡ್ತಾಯಿದ್ವಿ. ಎಪಿಲೆಪ್ಸಿ ಇರೋವಂಥ ಜನ ಅವರಿಗೆ ಇವಾಗ ತುಂಬಾ ಮೆಡಿಸನ್ಸ್ ಇದೆ, ತುಂಬ ಸರ್ಜಿಕಲ್ ಆಪ್ಷನ್ಸ್ ಇದೆ, ಆ್ಯಂಡ್ ಆಲ್ಸೋ ಇವಾಗ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ, ವೇಗಸ್ ನರ್ವ್ ಸ್ಟಿಮ್ಯುಲೇಷನ್ ಅಂತ ಇದೆ, ತುಂಬ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ. ಸೊ ಇವಾಗ ಮೆಡಿಸನ್ಸಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದರೆ ಅವ್ರನ್ನ ಫ್ರೀ ಸರ್ಜಿಕಲ್ ವರ್ಕಪ್ ಅಂತ ಹೇಳ್ತೀವಿ. ಅದರಲ್ಲಿ ವಿಡಿಯೋ EEG, ಹೈ ಆ್ಯಂಡ್ MRI, ಪೆಟ್ ಸ್ಕ್ಯಾನಿಂಗು ಎಲ್ಲ ಮಾಡಿ ಇವ್ರಿಗೆ ಸರ್ಜಿಕಲ್ ಆಪ್ಷನ್ಸ್ ಏನಾರು ಇದೆಯಾ, ಸರ್ಜರಿ ಮಾಡಿದ್ರೆ ಏನಾದ್ರು ಕ್ಯೂರ್ ಆಗುತ್ತಾ ಅಂತೆಲ್ಲ ಚೆಕ್ ಮಾಡಿ, ಆ್ಯಂಡ್ ಫಾರ್ ಎನಿ ಆಫ್ ದೆಮ್ ಸರ್ಜರಿ ಈಸ್ ಎ ಫೀಸಬಲ್ ಆಪ್ಷನ್. ಸೊ ಅವ್ರಿಗೆ ಕ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ ಮೋಸ್ಟ್ ಆಫ್ ದೆಮ್. ಸೊ ಆದ್ದರಿಂದ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಸರ್ಜಿಕಲ್ ಆಪ್ಷನ್ ಇನ್ ಆಲ್ ಪೇಷಂಟ್ಸ್ ವಿತ್ ಎಪಿಲೆಪ್ಸಿ.